ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಇನ್ನೊಂದು ವಿಡಿಯೋ ಜೊತೆಗೆ ಬಂದೀನಿ. ಆ್ಯಕ್ಚುಲಿ ಈ ವಿಡಿಯೋ ತುಂಬ ಹಿಂದೆ ಶೂಟ್ ಮಾಡಿರೋದು. ಸುಮಾರು ಒಂದು ತಿಂಗಳ ಹಿಂದೆ ಅಂತಲೇ ಅನಿಸುತ್ತೆ. ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಅಷ್ಟರೊಳಗೆ ಹಬ್ಬದ್ದು, ಆಮೇಲೆ ಯುಗಾದಿ ಹಬ್ಬ, ರಾಮನವಮಿ ಹಬ್ಬ ಅದೆಲ್ಲ ಅವಾಗವಾಗಲೇ ಹಾಕಬೇಕು ಅಂತ ಹೇಳಿ ಫಸ್ಟ್ ಅದನ್ನು ಎಡಿಟ್ ಮಾಡಿ ಹಾಕಿದ್ದು. ಸೊ ಈ ವಿಡಿಯೋಗಳೆಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಹೀಗೆ ನೋಡ್ತಾ ಇದ್ದೆ, ಸುಮ್ಮನೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಎಡಿಟ್ ಮಾಡಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಹೇಳಿ. ಇಷ್ಟ ಆದರೆ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಏನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು ರೀಪಾಟ್ ಮಾಡ್ತಾ ಇದ್ದೀನಿ. ನಮ್ಮ ತುಳಸಿ ಗಿಡ ಒಣಗೋಗ್ಬಿಟ್ಟಿತ್ತು. ಸೊ ಸುಮಾರು ಒಂದು 10-11 ದಿನ ನಾನು ಮನೇಲಿ ಇರಲಿಲ್ಲ. ಹಾಗಾಗಿ ನೀರು ಹಾಕೋರು ಯಾರೂ ಇರಲಿಲ್ಲ, ಒಣಗೋಗ್ಬಿಟ್ಟಿತ್ತು. ಅದನ್ನು ಹೊಸ ತುಳಸಿ ಗಿಡ ಹಾಕೋಣ ಅಂತ ಹೇಳಿಬಿಟ್ಟು ರೀಪಾಟ್ ಮಾಡ್ತಾ ಇದ್ದೀನಿ. ಹಾಗೆ 2 ಹೊಸ ಪಾಟ್ ತರಿಸ್ಕೊಂಡಿದ್ದೀನಿ, ಬೇರೆ ಏನಾದರೂ ಗಿಡ ಹಾಕೋಣ ಅಂತ ಹೇಳಿ. ಮಣ್ಣು ತೊಗೊಂಬಂದಿದ್ರು, ಮಣ್ಣು ಉಳಿದ್ಬಿಡುತ್ತಲ್ವ ಅಂತ ಹೇಳಿಬಿಟ್ಟು ಪಾಟ್ಗೆ ಹಾಕಿ ಬೇರೆ ಏನಾದರೂ ಗಿಡ ಹಾಕೋಣ ಅಂತ ಇಲ್ಲಿ ಹಾಕೋತಾ ಇದ್ದೀನಿ. ಒಂದು ಗಿಡಕ್ಕೆ ತುಳಸಿ ಗಿಡ ಹಾಕಿದ್ದಾಯಿತು, ಇನ್ನೊಂದು ಗಿಡಕ್ಕೆ ಬಸಳೆ ಸೊಪ್ಪು ಅಂತ ಹೇಳಿ ನಮ್ಮ ಕಡೆ ಸಾಂಬಾರು ಮಾಡ್ತಾರೆ. ಸೊ ತುಂಬ ಒಳ್ಳೆಯದು ಅದು ದೇಹಕ್ಕೆ, ಅಂದರೆ ತಂಪು. ಈ ಬೇಸಿಗೆಗೆಲ್ಲ ತುಂಬ ತಂಪಿರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಬೆಳೆಯೋಣ ಅಂತ ಹೇಳಿಬಿಟ್ಟು 2 ಪಾಟಿಗೆ ಹಾಕಿದ್ದೀನಿ. ಇನ್ನೂ 2-3 ಪಾಟು ಹಾಗೆ ಬಾಕಿ ಆಗಿದೆ. ಅದೆಲ್ಲ ಆದಮೇಲೆ ಇದ್ದಿದ್ದೆ ಅಲ್ವಾ, ಎಲ್ಲ ಮಣ್ಣೆಲ್ಲ ತೆಗೆದು ಏನು ಅಲ್ಲೆಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಆದ್ರೂ 1 ಮೂಟೆ ತೊಗೊಂಬಂದಿದ್ರು ಮಣ್ಣು. ಸೊ ಅದರಲ್ಲೂ ಸ್ವಲ್ಪ ಉಳಿದಿದೆ, ಒಂದು ಕಾಲು ಭಾಗ ಅರ್ಧ ಭಾಗ ಉಳಿದಿದೆ ಮೂಟೆ ಮಣ್ಣು. ನೋಡೋಣ ಬೇರೆ ಏನಾದರೂ ಇನ್ನೂ ಪಾಟ್ ಮಾಡ್ಬೋದಾ ಅಥವಾ ಆಗಲ್ವಾ, ಬೇರೆ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ತುಳಸಿ ಗಿಡ ಹಾಕಿದ್ದೀನಿ, ಇಲ್ಲಿ ಇದು ಬಸಳೆ ಸೊಪ್ಪು ಅಂತ ಆ ಗಿಡನೂ ಹಾಕಿದ್ದೀನಿ. ಇನ್ನು ಇವೆರಡು ಪಾಟ್, ನನ್ನ ಚಿಕ್ಕದೊಂದು ಪಾಟು, ಇವೆರಡು ಪಾಟ್ ಖಾಲಿ ಇದೆ. ಏನಾದರೂ ಒಂದು ಗಿಡ ತಂದು ಹಾಕಬೇಕು. ಸೊ ಇಷ್ಟು ಒಂದು ಕಾಲು ಭಾಗದಷ್ಟು ಮೂಟೆ ಮಣ್ಣು ಉಳ್ಕೊಂಡಿದೆ. ನೋಡೋಣ ಹೊಸ ಪಾಟು ತೊಗೊಬಂದು ಹಾಕೋದಾ ಅಥವಾ ಯಾರಿಗಾದ್ರೂ ಕೊಡಬೇಕಾ ನೋಡಿಬಿಟ್ಟು ಕೊಟ್ಟರಾಯ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಸಂಜೆ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ತಾನೇ ಜಸ್ಟ್ ಪೂಜೆ ಎಲ್ಲ ಮುಗಿಸಿ ನಮ್ಮ ತುಳಸಿ ಗಿಡ ಸ್ವಲ್ಪ ಒಣಗೋಗಿತ್ತು. ಅಂದರೆ ಒಂದು 10 ಡೇಸ್ ಮನೇಲಿ ಇರಲಿಲ್ಲ. ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ ಮಾವ ಅವರೆಲ್ಲ ಮಹಾಕುಂಭ ಮೇಳಕ್ಕೆ ಹೋಗಿದ್ರು. ಸೊ ಹಾಗಾಗಿ ನಾನು ಕೂಡ ಒಬ್ಬಳೇ ಮನೇಲಿ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಿಸ್ಟರ್ ಮನೆಗೆ ಹೋಗಿದ್ದೆ. ಸೊ ಅದೇ 10-11 ದಿನ ಮನೇಲಿ ಇಲ್ಲದೆ ಇರೋ ಕಾರಣ ತುಳಸಿ ಗಿಡಕ್ಕೆ ಯಾರು ನೀರು ಹಾಕೋರು ಇರಲಿಲ್ವಲ್ಲ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಒಣಗೋಗಿತ್ತು. ಹಾಗಾಗಿ ಹೊಸದು ತುಳಸಿ ಗಿಡ ತರಿಸ್ಕೊಂಡು ಆ ಪಾಟ್ ಎಲ್ಲ ಫುಲ್ಲು ಮಣ್ಣೆಲ್ಲ ಚೇಂಜ್ ಮಾಡಿ ಹೊಸ ತುಳಸಿ ಗಿಡ ಹಾಕಿದ್ದೀನಿ. ಸೊ ಅದೊಂದು ಸ್ವಲ್ಪ ಕೆಲಸ ಆಯಿತು, ಅಲ್ಲೇ ಒಂದು ಸ್ವಲ್ಪ ಟೈಮ್ ಆಯಿತು. ಇವಾಗ ಅಡುಗೆ ಮಾಡಬೇಕು ರಾತ್ರಿಗೆ. ಇವತ್ತೇನಾದರೂ ರೈಸ್ ಐಟಮ್ ಮಾಡು ಅಂದರೆ ಅನ್ನ ಸಾಂಬಾರು ಬೇಡ, ಏನಾದರೂ ಪಲಾವ್ ಥರ ಮಾಡು ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡು. ಸೊ ಹಾಗಾಗಿ ಅವ್ರಿಗೇನಾದರೂ ಒಂದು ಪಲಾವ್ ಮಾಡಿಬಿಟ್ಟು ಏನಾದರೂ ಸೈಡ್ಸ್ ಏನಾದರೂ ಒಂದು ಲೈಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡೋದು ಗೊತ್ತಿಲ್ಲ. ಐ ಥಿಂಕ್ ತರಕಾರಿ ಪಲಾವ್, ಟೊಮೆಟೊ ಪಲಾವ್ ಏನಾದರೂ ಮಾಡಿಬಿಟ್ಟು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ.
ಪಲಾವ್ ಮಾಡೋದಕ್ಕೆ ಇವಾಗ ಎಲ್ಲ ರೆಡಿ ಮಾಡಿದ್ದಾಯ್ತು. ಇನ್ನೇನು ವಿಷಲ್ ಆಗ್ಬಿಟ್ರೆ ಪಲಾವ್ ಆಗುತ್ತೆ. ಸೊ ಟೊಮೆಟೊ ಬಾತ್ ಮಾಡಿದ್ದೀನಿ. ಸೊ ಅದಕ್ಕೆ ಮೊಸರು ಬಜ್ಜಿ ಮಾಡ್ಬಿಡೋಣ ಅಂತ ಈರುಳ್ಳಿ ಮತ್ತೆ ಇದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಯೂಶಲಿ ಇವರು ಮೊಸರು ಬಜ್ಜಿನ ತಿನ್ನಲ್ಲ, ಅವರೇ ಬಾಯ್ಬಿಟ್ಟು ಇವತ್ತು ಮೊಸರು ಬಜ್ಜಿ ಮಾಡು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಇವತ್ತು ಟೊಮೆಟೊ ಪಲಾವ್, ಟೊಮೆಟೊ ಬಾತ್. ನನ್ಗೆ ಯಾಕೋ ರೊಟ್ಟಿ ತಿನ್ಬೇಕು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೊಟ್ಟಿ ಒತ್ತುತ್ತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ. ಸೊ ಹೊತ್ಕೊಂಡು ಕಲಿಸಿದ್ದೆಲ್ಲ ಆಯ್ತು. ಇನ್ನೇನು ಮಾಡ್ಕೊಂಡು ಅವ್ರು ಬರೋದೇನು ಲೇಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ನಾನೊಂದೆರಡು ರೊಟ್ಟಿ ಮಾಡ್ಕೊಂಡು ತಿಂದಿರ್ತೀನಿ. ಅವ್ರು ಬಂದಮೇಲೆ ಒಟ್ಟಿಗೆ ಪಲಾವ್ ತಿನ್ನೋಣ, ಟೊಮೆಟೊ ಬಾತ್. ಆಕ್ಚುಲಿ ಈ ತರ ಬೇಯಿಸುವಾಗ ಅದ್ರ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಸವರ್ಕೋಬಹುದು. ಸೊ ನನಗೆ ಎಣ್ಣೆ ಅಷ್ಟೊಂದು ಎಣ್ಣೆ ಬೇಡ, ಅದಕ್ಕೋಸ್ಕರ ನಾನು ಎಣ್ಣೆ ಹಾಕಿಲ್ಲ. ಯಾಕೆಂದ್ರೆ ಕಲಸುವಾಗ ಸ್ವಲ್ಪ ಎಣ್ಣೆ ಹಾಕಿರ್ತೀನಿ, ಮತ್ತೆ ಅದನ್ನ ತಟ್ಟುವಾಗ್ಲೂ ಕೂಡ ಸ್ವಲ್ಪ ಎಣ್ಣೆ ಹಾಕೊಂಡಿರ್ತೀನಲ್ವಾ, ಅದೇ ಸಾಕಾಗುತ್ತೆ. ಇಲ್ಲ ನಿಮ್ಗೆ ಸ್ವಲ್ಪ ಗಟ್ಟಿ ಗಟ್ಟಿ ಆಯ್ತು, ನನಗೆ ಸ್ಮೂತ್ ಆಗಿ ಬರ್ಬೇಕು ಅಂದ್ರೆ ಈ ತರ ಬೇಯಿಸುವಾಗ್ಲೂ ಮೇಲೆ ಕೆಳಗೆ ಎಲ್ಲ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಸ್ಮೂತ್ ಆಗಿ ಬರುತ್ತೆ. ಸೊ 2 ರೊಟ್ಟಿ ಮಾಡ್ಕೊಂಡಿದ್ದೀನಿ. ನನಗೆ ಅಂತ 2 ರೊಟ್ಟಿ ಮಾಡ್ಕೊಂಡಿದ್ದೀನಿ, ಅವ್ರಿಗೆ ಪಲಾವ್ ಇದೆ. ಸೊ ಟೊಮೆಟೊ ಚಟ್ನಿ, ಇದು ಟೊಮೆಟೊ ಚಟ್ನಿ ಹೊರಗಡೆಯಿಂದ ತಂದಿರೋದು. ಸೊ ನನ್ಗೆ ಒಬ್ಬೊಬ್ಳೆ ಒಂದೊಂದ್ಸಲ ಒಬ್ಬೊಬ್ಳೆ ಇದ್ದಾಗ ನಾನು ಮಾಡ್ಕೊಂಡು ತಿನ್ಬೇಕು ಅಂದ್ರೆ ರೊಟ್ಟಿ ಮತ್ತೆ ಈ ತರ ಚಟ್ನಿನ ಹಾಕೊಂಡು ತಿಂತೀನಿ. ಸೊ ಇವಾಗ ಮತ್ತೆ ಪುನಃ ಚಟ್ನಿ ಮಾಡಕ್ಕೆ ನನ್ಗೊಬ್ಳಿಗೆ ಮಾಡ್ಕೋಬೇಕಲ್ಲ ಅಂತ ಹೇಳಿ ಅಷ್ಟೇ. ಖಾರ ಇರುತ್ತೆ. ಸೊ ರೊಟ್ಟಿ ಜೊತೆಗೆ ಟೊಮೆಟೊ ಚಟ್ನಿ. ಒಬ್ಬೊಬ್ಳೆ ಇದ್ದಾಗ ಅಡುಗೆ ಮಾಡಕ್ಕೆ ಬೋರ್ ಆದಾಗ ಸ್ವಲ್ಪ ರೊಟ್ಟಿ ಮಾಡ್ಕೊಂಡು ಈ ಚಟ್ನಿನ ಹಾಕೊಂಡು ತಿಂತೀನಿ, ಚೆನ್ನಾಗಿರುತ್ತೆ ಖಾರ ಖಾರವಾಗಿ. ಸೊ ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಅವ್ರು ಬರೋಷ್ಟೊಳಗೆ ರೊಟ್ಟಿ ತಿಂದ್ಬಿಡ್ತೀನಿ. ಅವ್ರು ಬಂದಮೇಲೆ ಇನ್ನೊಂಚೂರು ಪಲಾವ್ ತಿಂದ್ರಾಯ್ತು. ಹೆಲೋ, ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಿನ್ನೆ ಎಂಡ್ ಮಾಡೋಕ್ಕಾಗಲಿಲ್ಲ, ಇವರು ಬಂದರು, ಟೊಮೆಟೊ ಬಾತ್ ಎಲ್ಲ ತಿಂದ್ಬಿಟ್ವಿ. ಪಕ್ಕದ ಮನೆಯವರು ಟೂರ್ ಹೋಗ್ತಾ ಇದ್ರು. ಸೊ ಅವರು ಟ್ರಿಪ್ ಹೋಗ್ತಾ ಇರೋದ್ರಿಂದ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಅಲ್ಲೇ ಟೈಮ್ ಲೇಟ್ ಆಗೋಯ್ತು. ಹಾಗಾಗಿ ಎಂಡ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.